ಫಸ್ಟ್ ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನ ಪ್ರೆಷರ್, ನಿಮ್ಮ ಕಣ್ಣಿನ ದೃಷ್ಟಿ ಎಷ್ಟಿದೆ, ಮತ್ತು ನಿಮ್ಮ ನರದಲ್ಲಿ ಎಷ್ಟು ಪರ್ಸೆಂಟೇಜ್ ನರ ಡ್ಯಾಮೇಜ್ ಆಗಿದೆ ಅಥವಾ ಎಷ್ಟು ನರ ಹೆಲ್ದಿಯಾಗಿ ಉಳ್ಕೊಂಡಿದೆ, ಮತ್ತು ನಿಮಗೆ ಬಿ ಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಗ್ಲೋಕೋಮಾ ಮುಂಚೆ ಇತ್ತಾ ಅಂದರೆ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ, ಅಥವಾ ನಿಮ್ಮ ಕಣ್ಣಲ್ಲಿ ಏನಾದರೂ ನಿಮಗೆ ಪೆಟ್ ಆಗಿತ್ತಾ, ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನಿಮ್ಮ ಡಾಕ್ಟರ್ ನಿಮಗೆ ಕರೆಕ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಬಗ್ಗೆ ಅಡ್ವೈಸ್ ಮಾಡ್ತಾರೆ. ಒಂದು ಸರ್ತಿ ನಿಮಗೆ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಿದರೆ ಅಂದರೆ ಡ್ರಾಪ್ಸ್ ಸ್ಟಾರ್ಟ್ ಮಾಡಿದರೆ ಅದು ನಿಮಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಡ್ರಾಪ್ಸ್ ಹಾಕೋ ಮೂಲಕ ಕಣ್ಣಲ್ಲಿ ಪ್ರೆಷರ್ಸ್ ಕಂಟ್ರೋಲ್ ಆಗದೇ ಇರುವಾಗದಾಗ ನಿಮಗೆ ಡಾಕ್ಟರ್ ಅಡಿಷ್ನಲ್ ಐ ಸರ್ಜರೀಸ್ ಅಂದರೆ ಗ್ಲೋಕೋಮಾ ಸರ್ಜರೀಸ್ ಬಗ್ಗೆ ನಿಮಗೆ ತಿಳಿ ಹೇಳ್ತಾರೆ. ಆವಾಗ ನೀವು ಅದನ್ನು ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ನಿಮಗೆ ಫೈನಲ್ ಸ್ಟೇಜ್ ಅಂದರೆ ಅಡ್ವಾನ್ಸ್ಡ್ ಗ್ಲೋಕೋಮಾ ಬಂದಾಗ ಸ್ವಲ್ಪ ಪ್ರೆಷರ್ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ಟೋಟಲ್ ಬ್ಲೈಂಡ್ನೆಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಿ ಅವೇರ್ ಆಫ್ ಗ್ಲೋಕೋಮಾ, ಸ್ಟೇ ಅವೇ ಫ್ರಮ್ ಡಾರ್ಕ್ನೆಸ್. ಥ್ಯಾಂಕ್ ಯು.